ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಮಕ್ಕಳ ಹತ್ರ. ನಮ್ಮ ಹತ್ರ ಡೆಮೋಗಳು ಕಡಿಮೆ ಇದೆ, ಅದಕ್ಕೋಸ್ಕರ. ಕೋಳಿ ಮೊಟ್ಟೆ ಇಟ್ಕೋತೀರಾ? ಅದು ಸ್ನೇಕ್ ಮೊಟ್ಟೆ. ಹಾಂ, ರೆಪ್ಟೈಲ್ಸ್ ಅಥವಾ ಸ್ನೇಕ್ ಸತ್ತಿರೋದು ಮರಿ ಹೊರಗಡೆ ಬಂದಿದೆ ಆಲ್ರೆಡಿ. ಈ ಪೈತನು ಈ ಹೆಬ್ಬಾವುಗಳು ಬಂದು ಒಂದು 3 ಇಂದ 4 ಅಡಿ ಉದ್ದ ಬರ್ಬೋದು ಅಷ್ಟೇ. ಇಷ್ಟೇ ಸೈಜ್ ಬರೋದು ಮ್ಯಾಕ್ಸಿಮಮ್. ಇದು ಮರಿ ಅಲ್ಲ, ಇದು ಅಡಲ್ಟ್ ಸ್ಟೇಜ್. 5 ರಿಂದ 6 ವರ್ಷ ಆಗಿದೆ ಅವರಿಗೆ. ಓಕೆನಾ? ಮತ್ತು ಎಲ್ಲ ಮೆಜಾರಿಟಿ ಹಾವುಗಳು ಬಂದು ಒಂದು 30 ವರ್ಷ ಬರುತ್ತೆ. ಮತ್ತು ಹೆಬ್ಬಾವುಗಳಿಗೆ ವಿಷಯ ಇರುತ್ತಾ, ನಂಜಿರುತ್ತಾ, ವೆನಮ್ ಇರುತ್ತಾ? ಇಲ್ಲ, ಯಾವುದೇ ಹೆಬ್ಬಾವುಗಳಿಗೆ ನಂಜಿರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಪ್ರಾಣಿಗಳು ನೋಡಿದಾಗ ಕಚ್ಚಿ ಹಿಡ್ಕೋತಾರೆ, ಸುತ್ಕೊಂಡ್ಬಿಡ್ತಾರೆ. ಸುತ್ಕೊಂಡಾಗ ಅವ್ರ ಮೂಳೆಗಳೆಲ್ಲ ಪುಡಿ ಆಗುತ್ತೆ, ಉಸಿರುಗಟ್ಟಿ ಸಾಯಿಸಿ ಆಮೇಲೆ ಅದನ್ನು ನುಂಗೋದಕ್ಕೆ ಶುರು ಮಾಡ್ತಾರೆ. ಓಕೆನಾ? ಮತ್ತು ನಮ್ಮ ದೇಶದಲ್ಲಿ ಸುಮಾರು ಒಂದು 80 ರಿಂದ 85 ಭಾಗ ಹಾವುಗಳಿಗೆ ವೆನಮ್ ಇಲ್ಲ, ನಂಜಿರೋದಿಲ್ಲ. ಬರೀ 10 ರಿಂದ 15 ಭಾಗ ಹಾವುಗಳು ಮಾತ್ರ ವಿಷ ಅಂತ ಇರೋದು ಅದು. ಬಟ್ ಬೇರೆ ಹಾವುಗಳೆಲ್ಲ ಇವಾಗ ವಿಷ ಇಲ್ಲದ ಹಾವುಗಳೆಲ್ಲ ಹೇಗೆ ಗುರುತಿಸ್ಕೊಳ್ಳುತ್ತೆ ಅಂದರೆ, ವಿಷ ಇರೋ ಥರನೇ ಆ್ಯಕ್ಟ್ ಮಾಡ್ತಾರೆ. ಕಲರೆಲ್ಲ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಹಾವು ನನ್ನ ಕೈಲಿರೋದು ಬಾಲ್ ಪೈತನು, ಇದಕ್ಕೆ ವಿಷ ಇರೋದಿಲ್ಲ. ಬಟ್ ಕೊಳಕಮಂಡಲ ಕೇಳಿದಿರಲ್ವಾ, ರಜಲ್ಸ್ ವೈಪರ್, ಅದು ನೋಡೋದಕ್ಕೆ ಇದೇ ಥರ ಕಾಣುತ್ತೆ ನಿಮಗೆ. ಬಟ್ ಅವ್ರಿಗೆ ತುಂಬ ಜಾಸ್ತಿ ವಿಷ ಇರುತ್ತೆ. ಮತ್ತು ನಾಗರಾವ್ ಕೇಳಿದ್ದೀರಾ, ಕೋಬ್ರಾ, ಮತ್ತು ರ್ಯಾಟ್ ಸ್ನೇಕ್, ಕೇರೆ ಹಾವು ಕೇಳಿದ್ದೀರಾ, ಇವೆರಡು ಸೇಮ್ ನೋಡೋದಕ್ಕೆ ಒಂದೇ ಕಲರ್ ಪ್ಯಾಟರ್ನ್ ಇರುತ್ತೆ. ಅದರಿಂದ ನೀವು ಯಾವುದೇ ಹಾವುಗಳನ್ನ ಹೊರಗಡೆ ನೋಡಿದ್ರೆ ಎಲ್ಲ ಹಾವುಗಳು ವಿಷ ಇದೆ ಅಂತ ಅಂದ್ಕೊಳ್ಳಿ, 10 ರಿಂದ 15 ಅಡಿ ದೂರ ಹೋಗ್ಕೊಂಬಿಡಿ. ಅದು ನಿಮ್ಮ ಸೇಫ್ಟಿ. ಫಾರ್ಮಿಂಗ್ ಇದೆ. ಹಾಗೆ ಇಲ್ಲಿ ಮುಟ್ಟಿರೋ ಧೈರ್ಯದ ಮೇಲೆ ಹೊರಗಡೆ ಯಾವುದೇ ಹಾವುಗಳನ್ನ ಹಿಡಿಯೋಕೆ ಹೋಗ್ಬೇಡಿ. ಒಂದು 10 ರಿಂದ 15 ಅಡಿ ದೂರ ಇಟ್ಕೊಳ್ಳಿ. ಮತ್ತೆ ನೀವು ಸ್ಕೇಲ್ ಮೂಮೆಂಟ್ಸ್ ಆಗೋದೆಲ್ಲ ನೋಡ್ಬೋದು, ಮಜಲ್ಸ್ ಎಲ್ಲ ಹೇಗೆ ಮೂಮೆಂಟ್ಸ್ ಆಗುತ್ತೆ. ನಮಸ್ಕಾರ ಕಣ್ಣನು. ಕತ್ತೆಗಳು ಸರ್, ಕತ್ತೆಗಳು. ಯಾವ ಕಂಟ್ರಿ ಅವರ ನೀವು? ಯಾವ ದೇಶದವರು? ನೀವೆಲ್ಲ ಪಾಸ್ಪೋರ್ಟ್ ಇದೆಯಲ್ಲ, ನಿಮಗೆಲ್ಲ ಇಂಡಿಯಾಗೆ ಬಂದಿದ್ದೀರಲ್ಲ, ಆಫ್ರಿಕಾ